ನಾರಾಯಣಗೌಡರು ಒಂದು ಕರೆ ಕೊಟ್ಟರೆ ಖಂಡಿತವಾಗಲೂ ಕರ್ನಾಟಕದಲ್ಲಿ ಅದು ಒಂದು ದೊಡ್ಡ ಮಟ್ಟದಲ್ಲಿ ಯಶಸ್ವಿಯಾಗತ್ತೆ. ಹಾಗಂತ ನಾರಾಯಣಗೌಡರು ಮಾಡಿದ ಹೋರಾಟಗಳಿಗೆಲ್ಲ ಹೂಮಳೆ ಸುರಿಯಿತು ಅಂತ ಅಂದ್ಕೋಬೇಡಿ. ಟೀಕೆ, ಟಿಪ್ಪಣಿ, ಕಿರುಕುಳಗಳು, ಜೈಲು, ಪೆಟ್ಟು ಎಲ್ಲವೂ ಆಗಿದೆ. ಆದರೆ ಒಂದು ಮಾತು ಮಾತ್ರ ಸತ್ಯ, ಯಾವಾಗಲೂ ಕೂಡ ನಾವು ನಮ್ಮ ಪಕ್ಕದ ರಾಜ್ಯಗಳ ಜೊತೆ ಬಹಳ ಪ್ರೀತಿಯಿಂದ ಅಣ್ಣ ತಮ್ಮಂದಿರ ಥರ ಇರುವಂಥವರು ಕನ್ನಡಿಗರು. ಆದರೆ ಯಾವಾಗ ಕೆಲವೊಮ್ಮೆ ಮಿತಿ ಮೀರಿದಾಗ, ಅದು ಮರಾಠಿಗಳಿರ್ಬೋದು ಅಥವಾ ತಮಿಳರಿರ್ಬೋದು, ತೆಲುಗಿನವರಿರ್ಬೋದು, ಮಿತಿ ಮೀರಿ ಕನ್ನಡತನದ ಮೇಲೆ ಮೆಟ್ಟಿ ನಿಂತಾಗ ಅಂಥ ಸಂದರ್ಭದಲ್ಲಿ ತೊಡೆ ತಟ್ಟಿ ನಿಂತ ಕನ್ನಡಿಗ ಟಿ.ಎ. ನಾರಾಯಣಗೌಡರು. ಹಾಗಾಗಿ ನಾರಾಯಣಗೌಡರನ್ನ ಪ್ರೀತಿಪೂರ್ವಕವಾಗಿ, ವಿಶ್ವಾಸಪೂರ್ವಕವಾಗಿ, ಬಹಳ ಗೌರವದಿಂದ ಕಾರ್ಯಕ್ರಮಕ್ಕೆ ಆಹ್ವಾನಿಸ್ತಾ ಇದ್ದೀನಿ ಸರ್. ನಿಮಗೆ ನನ್ನ ಮೊದಲನೇ ಪ್ರಶ್ನೆ, ಯಾಕೆ ಬೇಕು ಈ ಹೋರಾಟ, ಯಾಕೆ ಬೇಕು ಈ ಕನ್ನಡ ಅಂತ ಯಾಕೆ ಬೇಕು ಕನ್ನಡ, ಯಾಕೆ ಬೇಕು ಈ ಹೋರಾಟ, ಯಾರಿಗಾಗಿ ಹೋರಾಟ, ಯಾಕೆ ಪಟ್ಟು ತಿಂತೀರಿ, ಯಾಕೆ ಈ ಥರ ಪೊಲೀಸರ ವಶವಾಗ್ತೀರಿ ಅಂತ ಒಬ್ಬ ದೂರದಿಂದ ನಿಂತವ ಕೇಳಿದ್ರೆ ನಿಮ್ಮ ಉತ್ತರ ಏನು? ಕನ್ನಡ ಅನ್ನೋದು ಈ ನೆಲದ ಬದುಕು, ಈ ನೆಲದ ಸಂಸ್ಕೃತಿ, ಇಲ್ಲಿಯ ಆಚಾರ, ಇಲ್ಲಿಯ ಸಂಪತ್ತು. ನಾವು ಭಾಷೆಯ ಆಧಾರದ ಮೇಲೆ ರಾಜ್ಯ ಆಗಿರುವಂಥದ್ದು, ಭಾಷಾ ರಾಜ್ಯಗಳ ಆಧಾರದ ಮೇಲೆ ದೇಶ ಆಗಿರುವಂಥದ್ದು. ಅದಕ್ಕೆ ಭಾರತವನ್ನು ಭಾಷಾ ರಾಜ್ಯಗಳ ಒಕ್ಕೂಟ ಅಂತೇಳಿ ಕರೀತಾರೆ. ಹಾಗಾಗಿ ಒಬ್ಬ ಮನುಷ್ಯನಿಗೆ ಭಾಷೆ ಭಾರಿ ಮುಖ್ಯ. ನಮ್ಮತನ ಅನ್ನೋದು ಇಲ್ಲದೆ ಹೋದಾಗ ಬದುಕು ವ್ಯರ್ಥ ಅಂತ ಅನಿಸುತ್ತೆ. ಅದಕ್ಕಾಗಿ ನಮ್ಮತನ ಅಂತ ಹೇಳಿ ಇಡೀ ದೇಶದಲ್ಲಿ ಗುರುತಿಸ್ಕೊಳ್ಳೋಕ್ಕಾಗಿರೋದು ಭಾಷೆಯ ಆಧಾರದ ಮೇಲೆ ಇದೊಂದು ಕರ್ನಾಟಕ, ಇದೊಂದು ಕನ್ನಡದ ನಾಡು ಅಂತ ಹೇಳಿ ನಾವು ಗುರುತಿಸ್ಕೊಂಡಿದ್ದೀವಿ ಅಂದಾಗ ಕನ್ನಡದ ಭಾಷೆ ಮನುಷ್ಯನ ಬದುಕಲ್ಲಿ, ಈ ನೆಲದ ಜನರ ಬದುಕಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಅದಕ್ಕೋಸ್ಕರ ನಾನು ಈ ನೆಲದಲ್ಲಿ ಹುಟ್ಟಿದ್ದೀನಿ ಅಂದಾಗ ನನ್ನ ಭಾಷೆ, ನನ್ನ ಸಂಸ್ಕೃತಿ, ನನ್ನ ಆಚಾರ ವಿಚಾರಗಳು ನನಗೆ ಭಾರಿ ಮುಖ್ಯವಾಗ್ತವೆ. ಹಾಗಾಗಿ ಅದು ಎಂಥದೇ ಬರಲಿ, ಏನೇ ಆಗಲಿ, ಆ ಭಾಷೆ ವಿಚಾರದಲ್ಲಿ ನನ್ನ ಬದುಕು, ನನ್ನ ವಿಚಾರ ಯಾವತ್ತು ನಾನು ಯಾರ ಜೊತೆಯಲ್ಲಿ ರಾಜಿ ಆದವನಲ್ಲ. ಮುಂದೆಯೂ ಸಹ ಕನ್ನಡದ ವಿಚಾರದಲ್ಲಿ, ನಾಡುನುಡಿ ವಿಚಾರದಲ್ಲಿ ನಾನು ರಾಜಿ ಆಗೋಲ್ಲ. ಹಾಗಾಗಿ ನನ್ನ ಭಾಷೆ ನನ್ನ ಪ್ರಾಣ, ನನ್ನ ಭಾಷೆ ನನ್ನ ಬದುಕು, ನನ್ನ ಭಾಷೆ ನನ್ನ ಸಂಸ್ಕೃತಿ. ಹಾಗಾಗಿ ಪುಟ್ಟಪ್ಪನವರು ಒಂದು ಮಾತು ಹೇಳ್ತಾರೆ, ನಾನು ಕನ್ನಡದ ವಿಚಾರದಲ್ಲಿ ಯುದ್ಧ ಟ್ಯಾಂಕರ್ ಇದ್ದಾಗೆ ಅಡ್ಡಿ ಬರಬೇಡ್ರಿ, ಅಪ್ಪಚ್ಚಿ ಆಗ್ಬಿಡ್ತೀರಿ ಅಂತೇಳಿ. ರಾಜರತ್ನಂ ಒಂದು ಮಾತು ಹೇಳ್ತಾರೆ, ಆಜ್ಞೆ ಮಾಡೋ ಹೈಗಳೆಲ್ಲ ದೇವರೇ ಆಗಲಿ, ಎಲ್ಲ ಕನ್ನಡ ಸುದ್ದಿಗೆ ಏನಾದರೂ ಬಂದರೆ ಮಾನ ಉಳ್ಸೋಕ್ಕಿಲ್ಲ ಅಂತ ಹೇಳಿ. ಹಾಗಾಗಿ ಕನ್ನಡವನ್ನು ಅವತ್ತಿನಿಂದ ಇವತ್ತವರೆಗೂ ಈ ನೆಲದ ಮಕ್ಕಳು ಪ್ರಾಣ ಅಂದ್ಕೊಂಡಿದ್ದಾರೆ, ಪ್ರೀತಿ ಮಾಡ್ತಾರೆ, ಬದುಕನ್ನು ಕಟ್ಕೊಂಡಿದ್ದಾರೆ. ಈ ನೆಲದ ಭಾಷೆ ಕನ್ನಡ, ಇಲ್ಲಿ ಆಡಳಿತ ಭಾಷೆ ಕನ್ನಡ. ಅದಕ್ಕಾಗಿ ನಮಗೆ 100ಕ್ಕೆ 100ರಷ್ಟು ಕನ್ನಡ ಈ ನೆಲದಲ್ಲಿ ಬೇಕು. ಒಂದು ಅದಕ್ಕಿಂತ ಜೊತೆಗೆ ಸರ್, ನಿಮಗೆ ಈಗ ನೀವು ಒಂದು ಹೋರಾಟ ಕೇಳಿದಾಗ ಒಂದು ಸಾವಿರಾರು ಜನರ ಗುಂಪಿರುತ್ತೆ, ಒಂದು ಪಡೆ ಇರುತ್ತೆ. ಆದರೆ ಯಾವಾಗ ಶ್ರೀರಾಮ್ಪುರದಲ್ಲಿ ತುರುಪಾಕಿ ಕಳಿಸ್ತಾ ಇದ್ರಲ್ಲ, ಬ್ಲೇಡಲ್ಲಿ ತುರುಪಾಕಿ ಕಳಿಸ್ತಾ ಇದ್ರಲ್ಲ, ಕೆನ್ನೆ ಮೇಲೆ ತುರುಪು ಇರ್ತಾ ಇರ್ತಲ್ಲ, ತಮಿಳು ಪುಂಡರ ಅಟ್ಟಹಾಸ ಇರ್ತಲ್ಲ, ಆಗ ನಿಮ್ಮ ಜೊತೆ ಸೈನ್ಯ ಇರಲಿಲ್ಲ. ಆಗ ನೀವು ಒಬ್ಬಂಟಿಯಾಗಿ ಹೋಗಿ ಅಲ್ಲಿ ನಿಲ್ಲಬೇಕಾಯ್ತು. ಆ ಒಂದು ಘಟನೆಯನ್ನು ನಮ್ಮ ಇಡೀ ಕನ್ನಡ ನಾಡಿಗೆ ತಿಳಿಸೋದಾದರೆ ಬಹುಶಃ ಶ್ರೀರಾಮ್ಪುರ, ಹೋಕ್ಲಿಪುರ, ಆಕ್ಸ್ಟೌನು, ಕಾಕ್ಸ್ಟೌನು, ಟಾನಿ ರೋಡು ಈ ಭಾಗದಲ್ಲಿ ಒಂದು ಕಾಲಕ್ಕೆ ಬಹುಸಂಖ್ಯಾತರು ತಮಿಳರು. ಬಹುಶಃ ಬೆಂಗಳೂರನ್ನ ಆಳ್ತಿದ್ದಂಥ ಬಹುತೇಕ ರೌಡಿಗಳು ತಮಿಳರೇ ಆಗಿದ್ದರು. ಶ್ರೀರಾಮ್ಪುರಕ್ಕೆ ಹೋಗಬೇಕು, ಶ್ರೀರಾಮ್ಪುರದ ಗಾಂಧಿ ಮೈದಾನದಲ್ಲಿ ಒಂದು ಸಾರ್ವಜನಿಕ ಸಭೆ ಮಾಡಬೇಕು ಅಂದರೆ ಭಾರೀ ಎದೆಗಾರಿಕೆ ಬೇಕಾಗಿತ್ತು. ಒಂದು ಕಾಲಕ್ಕೆ ಶ್ರೀರಾಮ್ಪುರದಲ್ಲಿ ಕನ್ನಡವನ್ನು ಮಾತಾಡಿಕೊಂಡು ಹೋಗ್ತಿದ್ರೆ ಮುಖದ ಮೇಲೆ ಒಂದು ಕುರ್ಪು ಹಾಕೋರು, ಅಂಥ ಕಾಲ ಇತ್ತು. ಯಾರಾದರೂ ಆಟೋ ಚಾಲಕರು ಆಟೋ ಹಿಂದೆ ಹಿಂಬದಿಯಲ್ಲಿ ಕನ್ನಡದ ಅಕ್ಷರದ ಸಂದೇಶವನ್ನು ಬರೆಸಿದ್ರೆ ಆಟ ಚಾವಣಿಯನ್ನು ಕುಯ್ತಿದ್ದಂಥ ಒಂದು ಕಾಲ ಇತ್ತು. ಆದರೆ ಇವತ್ತು ಆ ಕಾಲ ಹೋಗಿದೆ. ಇವತ್ತು ಅದೇನು ನಡೀತಾ ಇಲ್ಲ.
ಅವತ್ತಿನ ಕಾಲಕ್ಕೂ ಸಹ ಭಾರಿ ದೊಡ್ಡ ಹೋರಾಟವನ್ನು ನಾವಲ್ಲಿ ಮಾಡಿದಂಥದ್ದು, ಭಾರಿ ದೊಡ್ಡ ಗಲಾಟೆ ಆದಂಥದ್ದು. ಅವತ್ತು ನಮ್ಮ ಬದುಕು ಮತ್ತು ಜೀವದ ಜೊತೆಯಲ್ಲಿ ಹೋರಾಟ ಮಾಡಿದ ಪರಿಸ್ಥಿತಿಯನ್ನು ನೀವು ನೆನಪಿಗೆ ತಂದ್ರಿ. ಬಹುಶಃ ಇವತ್ತು ಆ ಪರಿಸ್ಥಿತಿ ಶ್ರೀರಾಮ್ಪುರದಲ್ಲಿ ಇಲ್ಲ. ಇವತ್ತು ಕನ್ನಡ ಮಾತಾಡಲಿಲ್ಲ ಅಂದರೆ ಕನ್ನಡಿಗರು ಕುರುಪು ಹಾಕೋ ಮಟ್ಟಕ್ಕೆ ಬೆಳೆದಿದ್ದಾರೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅಲ್ಲ,